ಕಾರಲ್ಲಿ ವೇಟ್ ಮಾಡು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಈವ್ನಿಂಗ್ ಕಾಲೇಜ್ ಮುಗಿಸಿ ಇಲ್ಲೇ ವೇಟ್ ಮಾಡು, ನಾನು ಬಂದು ಪಿಕಪ್ ಮಾಡ್ತೀನಿ. ಡ್ರೈವರ್, Okay students, now you are going to see about FIRES concept. FIRES is the name of workplace organization that gives the list of 5 Japanese words. Sairi, Saitan, Saizo, Saiketsu and Suzuki. Translated into Roman split. They all are with the letter S. Come inside. The FIRES is the lean manufacturing tool that improves workplace efficiency and eliminates waste. Managers and workers has seen greater organization. Silence, silence. College sarna ide. Amma. Idiot, time sense illa. Same pinch, ಒಂದೇ ಕಲರ್ ಶರ್ಟ್. ಯಾವಾಗ್ಲೂ ಹೀಗೆ ಲೇಟ್ ಆಗಿ ಬರ್ತಾನೆ. ಹೋಗ್ ಕೂತ್ಕೋ. Okay, listen. ತುಡುಮ್ ತುಡುಮ್. ತುಡುಮ್ ತುಡುಮ್. ಏಯ್, ಏನ್ ಸೌಂಡ್ ಅಲ್ಲಿ? ತುಡುಮ್ ತುಡುಮ್ ಮ್ಯಾಮ್. Stupids, ಕ್ಲಾಸ್ ಕಡೆ ಗಮನ ಕೊಡಿ. Having a clean and organized warehouse, both run together. ಲೈ ಏನೋ ಬಂದಾಗಿಂದ ನೋಡ್ತಾ ಇದ್ದೀನಿ, ನಗ್ತಾನೆ ಇದೆಯಾ? ಏನೂ ಇಲ್ಲ. ಸರಿ, ಕ್ಲಾಸ್ ಬಿಟ್ಟು ಹೊರಗಡೆ ಹೋಗ್ತೀನಿ, ಬರ್ತೀಯಾ? ಬರಲ್ಲ. ಯಾಕೆ? ಅಮ್ಮ ಬೈತಾರೆ. ಅಮ್ಮ ಬೈತಾರಾ? ಅಯ್ಯೋ, ತಲೆ ಕೆಟ್ಟವನೇ. ಏ ದಡಿಯಾ, ಏನದು ಮಾತು? ಏನೂ ಇಲ್ಲ ಮೇಡಮ್. ಗೆಟ್ ಔಟ್. ಈ ಕಾಲೇಜಲ್ಲಿ ನನ್ನ ಮನ್ಸು ಗೊತ್ತಿರೋದು ಇವ್ರಿಗೊಬ್ರಿಗೆ ಮಾತ್ರನೇ. ಒಂದೇ ಕಲರ್ ಶರ್ಟ್ ಹಾಕಿರುವಾಗಲೇ ಅನ್ಕೊಂಡೆ. ಥ್ಯಾಂಕ್ ಯು ಮೇಡಮ್. Okay, listen. In simple terms, the FIRES methodology, it's placed in the work.
ಏನೋ ನಾನು ಕರೆದ್ರೆ ಬರಲ್ಲ ಅಂದೆ, ಈಗ ಮಾತ್ರ ಯಾಕೆ ಬಂದೆ? ಇಲ್ಲ, ಅದು ನನ್ನ ಪೆನ್ನು. ಪೆನ್ನ? ಇದಕ್ಕೋಸ್ಕರ ಇಷ್ಟು ದೂರ ಬಂದ? ಇದು ತಗೋ, ನೀನಾದರೂ ಸರಿಯಾಗಿ ಓದು. ಯಾರಿವಳು ಕನಸಲಿ ನನ್ನನು ಕತ್ತವಳು, ನೋಡಲು ರಂಬೆಯ ನಾಚುವ ಅಂದವು. ಕಾರಣ ಕೇಳದೆ ನನ್ನೆಡೆ ಬಂದವಳು, ಸಾವಿರ ಜನುಮಕ್ಕೂ ಇವಳೇ ನನ್ನವಳು. ಮಾ, ಎಲ್ಲಿದ್ಯಾ? ಎಷ್ಟೋ ತನಕ ವೆಯ್ಟ್ ಮಾಡೋದು? ಎಂಟ್ರೆನ್ಸ್ ಹತ್ರ ಬಾ. ಎಲ್ಲಿಗೆ ಹೋಗಿದ್ದೆ? ಇಲ್ಲಮ್ಮ, ಬಾತ್ರೂಮ್. ಅದು ಸರಿ, ಹತ್ತು. ಒಂದು ಹುಡುಗಿ ನೋಟ ಇಷ್ಟೊಂದು ಡಿಸ್ಟರ್ಬ್ ಮಾಡತ್ತಾ? ಯಾರಿವಳು? ಯಾರು ಇವಳು? ಮರು ಜನ್ಮಕ್ಕೂ ಕಣ್ಮಣಿವಳು, ಈ ಜನ್ಮಕ್ಕೆ ಇವಳ ನಗುವೆ ಸಾಕೆಂದಿದೆ. ಕನಸಿಗೋ ಮನಸ್ಸಿಗೋ ಈ ಜೀವ ಬೆಸುಗೆ ಇವಳು, ಅನುದಿನ ಅನುಕ್ಷಣ ಈ ಜೀವನೆನ್ನದೆ. ಯಾರಿವಳು ಕನಸಲಿ ನನ್ನನು ಕತ್ತವಳು, ನೋಡಲು ರಂಬೆ ನಾಚುವ ಅಂದವು. ಆ ಕಣ್ಣು ನೋಡ್ದಾಗಿಂದ ನಿದ್ದೆನೇ ಇಲ್ಲ. ಆ ಕಣ್ಣನ್ನು ಮತ್ತೆ ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ಏನ್ ಬೇಗ ಹೊರಟ್ಬಿಟ್ಟೆ? ಇಲ್ಲಮ್ಮ, ಅಸೈನ್ಮೆಂಟ್ ವರ್ಕ್ ಇತ್ತು, ಅದಕ್ಕೆ. ಸರಿ, ನೋಡ್ಕೊಂಡು ಹೋಗು. ಮುರುಘಾ, ಮೊದಲನೇ ಸಲ ಸುಳ್ಳು ಹೇಳ್ತಾ ಇದ್ದೀನಿ ಅವಳನ್ನು ನೋಡೋದಕ್ಕೋಸ್ಕರ. ಒಂದು ಮಾತು ಹೇಳದೆ ಮನಸ್ಸು ನನ್ನೇ ದಾಟಿದೆ, ಮನಸ್ಸೊಳಗೆ ಹಾದು ಹೋದೆ
ನೀನೇ ಪ್ರೀತಿಯ ದೇವತೆ. ಒಂದು ಮಾತು ಹೇಳದೆ ಮನಸ್ಸು ನನ್ನೇ ದಾಟಿದೆ, ಮನಸ್ಸೊಳಗೆ ಹಾದು ಹೋದೆ ನೀನೇ ಪ್ರೀತಿಯ ದೇವತೆ. ಪ್ರೀತಿ ಎಂದರೆ ಹೀಗೇನಾ, ಈ ಪ್ರೀತಿ ಹೀಗೇನಾ, ಎರಡು ಹೃದಯದ ಸಮ್ಮಿಲನ, ಜನುಮ ಜನುಮಗಳ ಅನುಬಂಧ. ಹೋಗು ಜೀವವೇ ಕೇಳಿ ಬವೊಮ್ಮೆ, ಹೃದಯವ ಬಾಡಿಗೆ ಕೊಡುವೆಯ. ಆ ಹೃದಯದ ಬಡಿತ ನಿಲ್ಲುವ ತನಕ ನೀನೇ ಅದರ ದೇವತೆ. ಯಾರಿವಳು ಒಂದು ಮಾತು ಹೇಳದೆ ಮನಸ್ಸು ನನ್ನೇ ದಾಟಿದೆ, ಯಾರಿವಳು ಕನಸಲಿ ನನ್ನನ್ನು ಕದ್ದವಳು. ಕ್ಲಾಸು ಇಲ್ಲಿದೆ, ಈ ಚಿಕ್ಕ ಹುಡುಗ ಎಲ್ಲೋಗ್ತಿದ್ದಾನೆ? ಲೈ ಇಲ್ಲೇನು? ಅದು ಯಾವುದು? ಅದು ಆ ಹುಡುಗಿ. ಹುಡುಗಿನ? ಮಾತಾಡಬೇಕು. ಮಾತಾಡ್ಬೇಕಾ? ನೀನಾ? ಹೌ ಇಸ್ ದಿಸ್ ಪಾಸಿಬಲ್? ಇದು ಬೇಕಾದ್ರೆ ನೀನೇ ಇಟ್ಕೋ. ಇಟ್ಸ್ ಪಾಸಿಬಲ್, ಮಾತಾಡ್ಬೋದು. ತುಡುಮ್ ತುಡುಮ್ ಬಾ. ಲೈ ಮಾತಾಡ್ಬೇಕಂದ ತಕ್ಷಣ ಹೋಗಿ ಮಾತಾಡಕ್ಕಾಗಲ್ಲ. ಅದಕ್ಕಾಗಿ 3 ಕಂಡೀಷನ್ ಇದೆ. ಅದಕ್ಕೆ ನೀನ್ ನನ್ನ ಫಾಲೋ ಮಾಡ್ಬೇಕು. ಒಂದು, ಅವಳು ನೋಡೋ ಜಾಗದಲ್ಲೆಲ್ಲ ನೀನಿರ್ಬೇಕು. ಎರಡನೇದು, ಅವಳು ನೋಡ್ಬಾಗೆಲ್ಲ ನೀನ್ ನಗ್ಬೇಕು. ತುಡುಮ್ ತುಡುಮ್. ಮೂರನೇದು, ಕ್ಲಾಸಲ್ಲಿ ಮಾಸ್ ಆಗಿರ್ಬೇಕು. ನಂತರ ಗೊತ್ತಾಯ್ತಾ? ಮೊದಲು ಡ್ರೆಸ್ ಬದಲಾಯಿಸು. ಅಯ್ಯಯ್ಯೋ ಅಯ್ಯೋಯ್ಯೋ, ಲೇ ಲೇ ಲೇ, ಏನು ಈ ತರ ಬಂದಿದ್ಯಾ? ಒಳ್ಳೆ ಕೆಲ್ಸ. ಅವಳು ನೋಡಿಲ್ಲ, ಬಾ ಓಡೋಗೋಣ. ಡ್ರೆಸ್ ಬದಲಾಯಿಸು ಅಂತ ಹೇಳಿದ್ರೆ ಒಳ್ಳೆ ಗಮಾಡನ್ ತರ ಬಂದಿದ್ದಾನಲ್ಲ. ಗೆಟಪ್ ಬದಲಾಯಿಸು ಅಂದ್ರೆ ಕಟ್ಟಪ್ಪನ್ ತರ ಮೊಟ್ಟೆ ಹೊಡ್ಸ್ಕೊಂಡ್ ಬಂದ್ಬಿಡ್ತಾನೇನೋ. ಮಗ, ಖಂಡಿತವಾಗ್ಲೂ ಅವಳು ನಿನ್ಗೆ ಸೆಟ್ಟೇ ಆಗಲ್ಲ. ತುಡುಮ್ ತುಡುಮ್. ಇಲ್ಲ ಪ್ಲೀಸು 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 ಪ್ಲೀಸು. ಸ್ವಲ್ಪ ದಿವಸದಿಂದ ನಾನು ನಾನಾಗೇ ಇಲ್ಲ. ಅವಳನ್ನು ನೋಡಿದಾಗ್ಲಿಂದ ಅರ್ಥವಾಗ್ತಿರೋ ಸಂತೋಷ, ಗೊತ್ತಿಲ್ದಿರೋ ಫೀಲಿಂಗ್. ನನ್ನ ದಾಟಿ ಹೋಗ್ಬೇಕಾದ್ರೂ, ಅವಳನ್ನ ನೋಡ್ಬೇಕಾದ್ರೂ
ಹೇಗಾದರೂ ಅವಳ ಹತ್ರ ಮಾತಾಡಬೇಕು. ಆದರೆ ಅವಳ ಕಣ್ಣು ಹುಡುಗರು ಏನು ಬೇಕಾದರೂ ಮಾಡ್ಬೋದು, ಆದರೆ ಹಿಡ್ಸಿರೋ ಹುಡುಗಿ ಕಣ್ಣು ನೋಡಿ ಮಾತ್ರ ಮಾತಾಡೋದಕ್ಕಾಗೋದಿಲ್ಲ. ಹೇ, ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಬುಕ್ಕು, ಬಿಸ್ನೆಸ್ ಲಾ. ಈ ಬುಕ್ ಅಲ್ಲ, ಅಲ್ಲಿದೆ ನೋಡೋದು. ಅದು ಕೊಡಿಲಿ. ಈ ಬುಕ್ ಅಲ್ಲ ಕಣೆ, ಈ ಬುಕ್ಕನ್ನ ಅಲ್ಲಿ ಇಟ್ಬಿಟ್ಟು ಅದು ಕೊಡು. ಆಯ್ತು. ಹಾ, ಆ ಬುಕ್ಕೇನೆ, ಅದನ್ನೇ ಕೊಡು. ಹಾ, ಅದೇ ಅದೇ. ಕೈ 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 ಕೆಳಗಡೆ ಹಾಕು. ಚೆನ್ನಾಗಿ ಕ್ಯಾಶುಯಲ್ ಆಗಿರೋ. ನಾನು ಇಲ್ಲೇ ಇರ್ತೀನಿ, ನಾನು ಹೇಳ್ಕೊಡ್ತಾರ ಮಾತಾಡೋಗು. ಆ ಲೂಸ್ ಮತ್ತೆ ಅದ್ ದಡಿಯ ಬಂದಿದ್ದಾರೆ ನೋಡು. ಸುಮ್ಮನೆ ಇರೇ. ಏನ್ ಸ್ಟಿಫ್ ಆಗಿ ಹೋಗ್ತಿದ್ಯಾ? ಫ್ರೀ ಆಗಿ ಹೋಗು. ಹೋಗೋ ಹೋಗೋ, ಭಯ ಪಡ್ದೆ ಹೋಗೋ. ಈಗ್ಲಾದ್ರೂ ಹೇಳೋ, ಹೋಗೋ ಹೋಗೋ, ಧೈರ್ಯವಾಗಿ ಹೋಗೋ, ಕ್ಯಾಶುಯಲ್ ಆಗಿ ಹೋಗೋ. ಕೆಳಗಡೆ ನೋಡ್ಬೇಡ, ಹೋಗು ಹೋಗು, ನಾನು ಇರ್ತೀನಿ, ಹೋಗು. ಹಾ, ಮಾತಾಡ್ಕೊಂಬ, ಹೋಗು ಹೋಗು. ಮಾತಾಡೋ, ಬಿಡ್ಬೇಡ, ಇದೇ ಚಾನ್ಸು, ಹೋಗು. ಹೇ, ನಿನ್ನಷ್ಟಕ್ಕೆ ನೀನ್ ಸುಮ್ಮನೆ ಇರು. ಭಯವಾಗ್ತಿದೆ ಕಣೋ. ಸಾಯಿಸಾಕ್ಬಿಡ್ತೀನಿ, ಹೋಗಿ ಮಾತಾಡೋ, ಹೋಗು ಹೋಗು ಹೋಗು, ಹೋಗಿ ಮಾತಾಡು, ಹೋಗೋ ಹೋಗೋ. ಇದಾ? ಹಾ, ಇದೆ ಇದೆ. ಕ್ಲಾಸ್ಗೆ ಹೋಗೋಣ ಬಾ. ಹಿಂದೆನೆ ಅವ್ನು ಬರ್ತಿದ್ದಾನೆ ನೋಡು. ನಿನಗೆ ಡೈಲಿ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ? ಲೈ, ಏನೋ ಇದು? ನಾನೇನು ಹೇಳ್ದೆ, ನೀನೇನ್ ಮಾಡಿದ್ಯಾ? ಅದು ನೀನ್ ಚೇಂಜೇ ಆಗಲ್ಲ, ಅವಳು ನಿನಗೆ ಸೆಟ್ ಆಗಲ್ಲ. ನನ್ನಂತೂ ಬಿಟ್ಬಿಡಪ್ಪ ಸ್ವಾಮಿ. ಲೋ ಹೋಗ್ಬೇಡ ಕಣೋ. ನಿನ್ನ ಹೆಸರೇನು? ನವೀನ್. ಓಕೆ. ಯಾವ ಡಿಪಾರ್ಟ್ಮೆಂಟ್? ಮೆಕ್ಯಾನಿಕಲ್. ಏನ್ರಿ? ಏನು? ನಿಮ್ಮ ಹೆಸರೇನು? ಕುಸುಮ. My life has been totally changed from that moment. ಇವನ್ ಯಾಕೆ ಇಲ್ಲಿ ನಿಂತಿದ್ದಾನೆ? ಲೈ, ಇಲ್ಲಿ ಬಂದು ನಿಂತ್ಕೊಂಡು ಏನೋ ನೋಡ್ತಾ ಇದ್ಯಾ? ಕುಸುಮ ಮನೆ. ಕುಸುಮ ಮನೆನಾ? ಇದ್ಯಾವಾಗ ಕಂಡಿಡ್ದು? ಅವತ್ತು ಕಾಲೇಜ್ ಮುಗಿದ ತಕ್ಷಣ ಫಾಲೋ ಮಾಡ್ಕೊಂಡು ಬಂದೆ. ಈ ಬೆಕ್ಕು ಹಾಲು ಕುಡಿಯಲ್ಲ ಅನ್ಕೊಂಡೆ, ಇಷ್ಟೊಂದೆಲ್ಲ ಮಾಡ್ತಿದ್ಯಾ? ಬೆಕ್ಕಂದ್ರೆ ಹಾಲು ತಾನೇ ಕುಡಿಯತ್ತೆ. ಇದೆಲ್ಲ ಚೆನ್ನಾಗಿ ಮಾತಾಡು, ಅವಳ ಹತ್ರ ಮಾತ್ರ ಮಾತಾಡ್ಬೇಡ. ಮಾತಾಡಿದ್ನಲ್ಲ. ಯಾವಾಗ? ಅವತ್ತು ಲೈಬ್ರರಿಲಿ. ಲೈಬ್ರರಿಲ್ಲ? ಏನ್ ಮಾತಾಡ್ದೆ? ನನ್ನ ಹೆಸರು ಕೇಳಿದ್ಲು. ನಾನು ಹೇಳ್ದೆ. ಇಷ್ಟೊಂದೆಲ್ಲ ನಡೆದಿದ್ಯಾ? ಸರಿ, ಇಲ್ಲಿ ಹಿಂಗೆ ಎಷ್ಟೊತ್ತಂತ ನಿಂತಿರ್ತೀಯಾ? ಅವಳು ಬರೋವರೆಗೂ. ಸರಿ, ಅದಾದ್ಮೇಲೆ? ನೋಡ್ತೀನಿ. ಅದಾದ್ಮೇಲೆ? ನೋಡ್ತಾನೆ ಇರ್ತೀನಿ. ಸರಿ ಕಣೋ, ಅದಾದ್ಮೇಲೆ ಏನೋ? ಒಳಗೋಗ್ಬಿಡ್ತಾಳೆ. ಸರಿ, ಅದಾದ್ಮೇಲೆ? ಮತ್ತೆ ಬರ್ತಾಳೆ. ಅದಾದ್ಮೇಲೆ? ನೋಡ್ತೀನಿ. ಅದಾದ್ಮೇಲೆ? ನೋಡ್ತಾನೆ ಇರ್ತೀನಿ. ಲೇ,
ಇದೆಲ್ಲ ಸರಿ ಹೋಗಲ್ಲ, ಕೊನೆವರೆಗೂ ನೋಡ್ತಾನೆ ಇರ್ತೀಯ. ನಿನ್ ಪ್ರೀತಿ ತುಡುಮ್ ಅಷ್ಟೇ, ಮುಗಿದೋಯ್ತು. ಬಂದ್ಬಿಟ್ಟ ಇಲ್ಲಿ ಕ್ರಶು ಅಂತ. ನಾನು ಎಷ್ಟೊಂದು ಹೇಳಿ ನೋಡ್ದೆ, ನನ್ನ ಮಾತು ಕೇಳಿಲ್ಲ. ನೀನಾದ್ರೂ ಹೋಗಿ ಹೇಳು, ಕೇಳ್ತಾನ ನೋಡೋಣ. ನೋಡ್ತಾನಂತೆ, ನೋಡ್ತಿರ್ತಾನೆ ಇರ್ತಾನಂತೆ, ಆದ್ರೆ ಮಾತಾಡಲ್ವಂತೆ. ಕೇಳಿದ್ರೆ ಕ್ರಶು ಅಂತಾನೆ. ಏನ್ ಕ್ರಶು ನನಗಂತೂ ಗೊತ್ತಾಯ್ತಿಲ್ಲ. ನಾನು ಟ್ರೈ ಮಾಡಿ ನೋಡ್ಲಾ? ಬೇಡಪ್ಪ, ನಾಳೆ ನಾನು ರೋಡಲ್ಲಿ ನಿಂತ್ಕೋಬೇಕಾಗತ್ತೆ ಅಷ್ಟೇ. ನನ್ನ ದೃಷ್ಟಿಲಿ ಅವಳು ಬೀಳದೆ ಹೋದ್ರು ಅವಳು ಇರೋ ಜಾಗದಲ್ಲಿ ನಾನು ಇರೋದಕ್ಕೆ ನನಗೆ ಇಷ್ಟ ಆಯಿತು. ಟೈಮ್ ಆಯ್ತಲ್ಲ. ಮಗ ನಿಮ್ ಹುಡ್ಗಿನೋ? ಎಲ್ಲೋ? ಸುಮ್ನೆ ಹೇಳ್ದೆ. ತುಡುಮ್ ಹೋಗ. ಸುಮ್ನೆ. ಏ ಮಗ, ಇವತ್ತಾದ್ರೂ ಹೇಳೋ, ಅವತ್ತಿನ ತರ ಮಾಡ್ಬೇಡ. ಸರಿ. ಏನೋ ನಿಮ್ ಹುಡುಗಿ ಬರ್ತಿದ್ದಾಳಾ? ಹೆಂಗ್ ಗೊತ್ತಾಯ್ತು? ನಿನ್ ಮುಗ್ದಲ್ಲೇ ಕಾಣಿಸ್ತಿದ್ಯಲ್ಲ. ಸುಮ್ನೆ ಹೋಗಿ ಮಾತಾಡೋ, ಹೊರಗಡೆ ಕರಿ, ಬರ್ತಾಳೆ. ಹಂಗೆ ಜೊತೆಲಿರೋ ನೋಡು, ಆ ಲೂಸ್ಗಳು ನಿಂತಿದ್ದಾರೆ. ಸುಮ್ಮನೆ ಇರೇ. ಕುಸುಮ, ಏನ್ ಹೇಳು? ಮನೆಗ? ಹೌದು. ಲೇಟ್ ಆಯ್ತಾ? ಯಾಕೆ? ಫ್ರೆಂಡು ಬರ್ತ್ಡೇ, ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ. ನಿನ್ ಫ್ರೆಂಡ್ ಬರ್ಡೇ ಅಂದ್ರೆ ನಾನೇನ್ ಮಾಡ್ಬೇಕು? ಅವನಿಗೆ ಅಮ್ಮ ಅಪ್ಪ ಯಾರೂ ಇಲ್ಲ, ಅದಕ್ಕೆ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕೇಳಿದೆ. ಸೊ ಎಲ್ಲಿಗೆ ಹೋಗೋದು? ಕಾಫಿ ಶಾಪ್ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಸಾರಿ ಕಣು, ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ನೀವು ಸೆಲೆಬ್ರೇಟ್ ಮಾಡಿ ನಾನು ವಿಶ್ ಮಾಡಿದೆ ಅಂತ ಹೇಳು, ಓಕೆನಾ? ಹಾ, ಬಾಯ್. ನವೀನ್, ಬೇಲ್ಪುರಿ ತಿನ್ನೋಣ? Happy birthday to you. ನಿಂಗೆ ಕಣೋ. Happy birthday to me. Happy birthday to you. Happy birthday to you. Happy birthday to me. Happy birthday to me. ಬೇಲ್ಪುರಿ ರೆಡಿ ಆಯ್ತು, ಬನ್ನಿ. ನಿಮ್ಗೆ ಯಾರು ಇಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ, ನಾವೆಲ್ಲ ಇದೀವಿ, ಫೀಲ್ ಮಾಡ್ಕೋಬೇಡಿ, ಓಕೆ? ನನಗೆ ತುಡುಮಾ? ಹೌದು, ನೀವ್ ಯಾಕೆ ಈ ಕಾಲೇಜ್ ಸೇರ್ಕೊಂಡ್ರೆ? ಐ ಡೋಂಟ್ ಲೈಕ್ ದಟ್ ಕಾಲೇಜ್, ಸೊ ಅದಕ್ಕೆ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ನಾನು ಕೂಡ ಥರ್ಡ್ ಇಯರ್ಲೇ ಜಾಯಿನ್ ಮಾಡಿದೆ. ಯಾಕೆ? ಅಮ್ಮಂಗೆ ಟ್ರಾನ್ಸ್ಫರ್, ನಾನು ಅವ್ರ ಜೊತೆ. ಥರ್ಡ್ ಇಯರ್ ಇಂದ ಓದ್ತಿದ್ಯಾ? ನಾನು ಈ ಕಾಲೇಜಲ್ಲಿ ನೀನು ನೋಡೇ ಇಲ್ವಲ್ಲ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಾಸು, ನಾನು ಲಾಸ್ಟ್ ಬೆಂಚ್ ಬೇರೆ, ಸೊ ನೀವು ನಾನು ನೋಡಿರೋದಿಲ್ಲ. ಬ್ರಿಲಿಯಂಟ್. ಎನಿವೆ, ಹ್ಯಾಪಿ ಬರ್ಡೇ ಕಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೀ ಚಂದ ಹೆಣ್ಣೆ, ಕನಸಲ್ಲಿ ಬಂದೆ, ನಾನು ಕಳೆದುಕೊಂಡೆ ನಿನ್ನನ್ನೆಲ್ಲ. ನೀನೇ ಹೆಣ್ಣೆ, ಹೋ ಇರುವಾಗ ನೀನು ಭಯವೇಕೆ ಹೆಣ್ಣೆ, ಎದುರು ಯಾರ ನಿಂತ್ರು ನಾ ಸೋಲಲ್ಲ ಹೆಣ್ಣೆ. ಹೇ, ಲೂಸ್ ಯಾಕೆ ಹೀಗೆ ಓಡ್ ಬರ್ತಿದ್ದಾನೆ? ಹೇ, ಏನಾಯ್ತು? ಯಾಕೆಷ್ಟು ಅರ್ಜೆಂಟಾಗಿ ಓಡ್ ಬಂದೆ? ನಿಂದು ID ಕಾರ್ಡು ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಇದನ್ ಕೊಡೋದಕ್ಕ ಇಷ್ಟು ಅರ್ಜೆಂಟಾಗಿ ಓಡ್ ಬಂದೆ? ಮನೆಗೆ ಹೋಗಿ ಆಡುತ್ತೀಯಲ್ಲ, ಅದಕ್ಕೆ. ಫೋನ್ ಮಾಡ್ಬೋದಿತ್ತಲ್ಲ.
ನಿನ್ನ ಫೋನ್ ನಂಬರು ನಿನ್ನ ನಂಬರ್ ಹೇಳು. ನಿನ್ನ ಕಣ್ಣ ಎದುರಿನ ಹಾದು ಹೋದೆನು ನೀನೇ ಜೀವ ಹೆಣ್ಣೆ, ಬಿಸು ಮಾತಿನಿಂದಲೇ ನನ್ನ ಕಾಡುವೆ ಯಾಕೆ ಹೀಗೆ ಹೇಳೆ, ಕನಸಲ್ಲೇ ನಿನ್ನನು ಹಾಡಿ ಹೊಗಳುವೆ ನಿನ್ನ ಬಿಡೆನು ಹೆಣ್ಣೆ, ನನ್ನ ಮನಸ ಮಾತು ನೀ ನರಸ ಮಾಡು ಜೊತೆಯಾಗಿ ಇರುವೆ ಕೇಳೆ. ಏನೋ ನನ್ನೇ ನಾನು ಮರೆತೆ, ಏನೋ ನೀನೇ ನನ್ನ ಮುದ್ದು ಪ್ರೀತಿಯಾಗುಂಬೆ. ಎದು ಯಾರೇ ಬಂದರೂ ನನ್ನ ಪ್ರೀತಿಗೆ ಕಡಿವಾಣನ ಹಾಕೊಲ್ಲ, ನನ್ನ ಜೀವಮಾನವು ಪ್ರೀತಿಗಾಗಿಯೇ ನನ್ನ ಜೀವವನ್ನು ಪಣಕ್ಕಿಡುವೆ, ನಿನ್ನ ನೋಡಿ ನೋಡಿ ನಾನಾದೆ ಮೂಡಿ ಈ ಜೀವ ನಿನಗಾಗಿ. ಸ್ವಾತಿ ಸ್ವಾತಿ ಸ್ವಾತಿ, ಸ್ವಲ್ಪ ಕುಸುಮ ಕುಸುಮ. ಓಕೆ ಕುಸುಮ. ಹಾಯ್, ಬಾ ಹೊರಗಡೆ ಹೋಗೋಣ. ಏನಕ್ಕೆ? ಹೊರಗಡೆ 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 ಪ್ಲೀಸ್ 1 ಮಿನಿಟ್. 4 o'clock ಐ ವಿಲ್ ಕಮ್. ಹೋಗು. ಏನು ಇದು? ಸುಮ್ಮನೆ. ಏನು? ಬಾ ಹೇಳ್ತೀನಿ. ಹೇಳೋ. ಏನು ಏನ್ ಹೇಳೋ? ಏನೂ ಇಲ್ಲ, ನಿನ್ನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ. ಅವಳು ನನ್ನ ಹತ್ರ ಮಾತಾಡ್ದಾಗ್ಲಿಂದ ನನಗೆ ಕ್ಲಾಸಲ್ಲೇ ಇರೋಕ್ಕಾಗ್ತಿಲ್ಲ. ಒಂದು ದಿವಸದಲ್ಲಿ ಸ್ವಲ್ಪ ಹೊತ್ತಾದರೂ ಅವಳ ಜೊತೆ ಇರಬೇಕು ಅಂತ ಅನ್ನಿಸ್ತು. ಡೈಲಿ ಕಾಲೇಜಿಗೆ ಬಂದು ಡೈಲಿ ಅಬ್ಸೆಂಟ್ ಆಗೋದು ನಾನೇ ಇರಬೇಕು. ಕೊಡೆ ಇಲ್ದಿರೋ ಟೈಮಲ್ಲಿ ಸುರಿಯೋ ಮಳೆಯಲ್ಲಿ ನೆನೀತಾನೇ ಇದ್ದೀನಿ, ಸಂತೋಷದಲ್ಲಿ. ನವೀನ್, ಕಮ್ ಆನ್. ನಾನು ಬರಲ್ಲ. ಬಾರೋ. ಮಳೆ ಅಂದ್ರೆ ತುಂಬಾ ಇಷ್ಟನಾ? ತುಂಬಾನೇ. ಬೇರೆ ಏನೆಲ್ಲ ಇಷ್ಟ? ನೈಟ್ ಅಲ್ಲಿ ಒಬ್ಳೆ ಬೈಕ್ ರೈಡಿಂಗ್, ಸನ್ರೈಸ್ ನೋಡೋದು.
ಒಂಟಿಯಾಗೂ ಶಾಂತವಾಗಿದ್ದಿದ್ದು ನನ್ನ ಜೀವನದಲ್ಲಿ ಇವಳು ಬಂದಮೇಲೆ ಪ್ರೀತಮ್, ಸ್ವಾತಿ, ಈ ಥರ ಒಂದು ಸರ್ಕಲ್ ನನ್ನ ಸುತ್ತಾನೇ ಇರ್ತಿತ್ತು ಯಾವಾಗಲೂ. ನನ್ನ ಜೀವನ ನನಗೆ ಗೊತ್ತಿಲ್ಲದ ಹಾಗೆ ಸುಂದರವಾಗಿ ಬದಲಾಯಿತು. ಪ್ರೀತಿ ಗೀತಿ ಮಾಡು ನೀ ಕೊನೆಯ ತನಕ, ನಾನು ನೀನು ಎಂದೆಂದು ಜೊತೆಯಾಗಿರುವೆ. ಪ್ರೀತಿ ಗೀತಿ ಮಾಡು ನೀ ಕೊನೆಯ ತನಕ, ನಾನು ನೀನು ಎಂದೆಂದು ಜೊತೆಯಾಗಿರುವೆ. ಕನಸಲ್ಲೂ ಬಂದೆ ನೀನು ಕೊನೆಯವರೆಗೂ, ಬದುಕಲ್ಲೂ ಜೊತೆಯಾಗಿರುವೆ. ಪ್ರೀತಿಯ ಹೂವೆ ಎಲ್ಲಾದರೂ ಹೇಗಾದರೂ ಜೊತೆಯೇ ಇರುವೆ. ನಿನಗಾಗಿ ನಾನು ಬಂದೆ ಕೇಳೆ ಚಲುವೆ. ಎದುರು ಯಾರೇ ಬಂದರೂ ನನ್ನ ಪ್ರೀತಿಗೆ ಕಡಿವಾಣನ ಹಾಕೊಲ್ಲ. ನನ್ನ ಜೀವಮಾನವು ಪ್ರೀತಿಗಾಗಿಯೇ ನನ್ನ ಜೀವವನ್ನೇ ಪಣಕ್ಕಿಡುವೆ. ನಿನ್ನ ನೋಡಿ ನೋಡಿ ನಾನಾದೆ ಮೋಡಿ ಈ ಜೀವ ನಿನಗಾಗಿ. ನಿನ್ನ ಕಣ್ಣ ಎದುರೆ ನಾ ಹಾದು ಹೋದೆನು, ನೀನೇ ಜೀವ ಹೆಣ್ಣೆ. ಪಿಸುಮಾತಿನಿಂದಲೇ ನನ್ನ ಕಾಡುವೆ, ಯಾಕೆ ಹೀಗೆ ಹೇಳೆ. ಕನಸಲ್ಲೇ ನಿನ್ನನು ಹಾಡಿ ಹೊಗಳುವೆ, ನಿನ್ನ ಬಿಡೆನು ಹೆಣ್ಣೆ. ನನ್ನ ಮನಸ ಮಾತು ನೀ ನನಸ ಮಾಡು, ಜೊತೆಯಾಗಿ ಇರುವೆ ಕೇಳೆ. ಏನೋ ನನ್ನೇ ನಾನು ಮರೆತೆ, ಓ ಏನೋ ನೀನೇ ನನ್ನ ಮುದ್ದು ಪ್ರೀತಿಯ ಗೊಂಬೆ. ನೀ ಚಂದ ಹೆಣ್ಣೆ ಕನಸಲ್ಲಿ ಬಂದೆ, ನಾನು ಕಳೆದುಕೊಂಡೆ ನಿನ್ನೆಲ್ಲ ನಿನ್ನೆಲ್ಲ. ಯಾಕಿಷ್ಟು ಲೇಟು? ಪ್ರಾಜೆಕ್ಟ್ ಮಾ. ಸರಿ ಹೋಗು. ಮಾ, ಇನ್ಮೇಲೆ ಈ ಥರ ಲೇಟ್ ಆಗುತ್ತೆ. ಯಾಕೆ? ಫೈನಲ್ ಇಯರ್ ಪ್ರಾಜೆಕ್ಟು, ಅದಕ್ಕೆ. ಸರಿ ಹೋಗಿ ಊಟ ಮಾಡು. ಹಲೋ ಹಲೋ ಹಲೋ. ಏನಾಯ್ತು? ವಾಯ್ಸ್ ಒಂಥರ ಇದೆ. ಆವಿ ತಗೋತಾ ಇದ್ದೀನಿ. ಏನಾಯ್ತು? ಕೋಲ್ಡ್. ನೆನ್ನೆ ಮಳೆಯಲ್ಲಿ ನೆಂದಿದ್ದು ಸರಿ ಹೋಗಿಲ್ವಾ? ಲೂಸು, ನಿನಗಾಗ್ಲಿಲ್ಲ ಅಂದ್ರೆ ಏನಕ್ಕೆ ನೆಂದಿದ್ದು? ನಿನಗಿಷ್ಟ ಅಲ್ವಾ, ಅದಕ್ಕೆ. ಸರಿ, ನಾಳೆ ಮಾರ್ನಿಂಗ್ ಚರ್ಚಿಗೆ ಬಂದ್ಬಿಡು. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಬಾಯ್.
ಹೇ, ಪ್ರೇಯರ್ ಮಾಡು. ಯಾಕೆ? ನಂದು ಸೇರಿ ನೀನು ಪ್ರೇ ಮಾಡಿರ್ತೀಯಲ್ಲ, ಅದು ಸಾಕು. ಹೌದು, ಕೋಲ್ಡ್ ಸರಿ ಹೋಯ್ತಾ? ಅದು ಆವಾಗಲೇ ಹೊರಟೋಯ್ತು. ಯಾವಾಗ? ನೀನು ನೆನ್ನೆ ನೈಟು ಕಾಲ್ ಮಾಡಿದ್ಯಲ್ಲ, ಆವಾಗಲೇ ಹೊರಟೋಯ್ತು. ಸರಿ ಕಣೋ, ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ, ಅದಕ್ಕೆ ನೀನು ನೋಡೋಣ ಅಂತ. ಯಾಕೆ? ಗೊತ್ತಿಲ್ಲ, ಏನೋ ಫಂಕ್ಷನ್ ಅಂತೆ. ಸೊ ಅಪ್ಪ ಬರಕ್ ಹೇಳಿದ್ರು, ಖಂಡಿತವಾಗ್ಲೂ ಹೋಗ್ಬೇಕು. ಇದ್ಬಿಟ್ಟು ನಾಳೆ ಹೋಗ್ಬೋದಲ್ವಾ? ಅಯ್ಯೋ ಸಾರಿ ಕಣೋ, ಒಬ್ಬ ರಿಲೇಟಿವ್ ಫಂಕ್ಷನ್, ಅಪ್ಪ ಬರಕ್ ಹೇಳಿದ್ರು, ಅದಕ್ಕೆ. ಎನಿಥಿಂಗ್ ಇಂಪಾರ್ಟೆಂಟ್? ನಥಿಂಗ್. ನೋಡ್ಕೊಂಡು ಹೋಗು. ಓಕೆ, ಬಾಯ್. ಬಾಯ್. ಎದುರು ನೋಡೋದು, ಯಾಮಾರೋದು, ಡೋಂಟ್ ಎಕ್ಸ್ಪೆಕ್ಟ್ ಮಚ್ ಮೋರ್. ನನ್ನ ಬ್ರೈನ್ಗೆ ಗೊತ್ತಾಗುತ್ತೆ, ಆದರೆ ಹಾರ್ಟ್ಗೆ ಇದ್ಬಿಟ್ಟು ನಾಳೆ ಹೋಗ್ಬೋದಲ್ವಾ? ಅಯ್ಯೋ ಸಾರಿ ಕಣೋ, ರಿಲೇಟಿವ್ ಫಂಕ್ಷನ್, ಅಪ್ಪ ಬರಕ್ ಹೇಳಿದ್ರು, ಅದಕ್ಕೆ. ಎನಿಥಿಂಗ್ ಇಂಪಾರ್ಟೆಂಟ್? ನಥಿಂಗ್. ಸರ್ಪ್ರೈಸ್! ಸೆಲ್ಫಿ ನೋಡಪ್ಪ. ಹಲೋ ಮೇಡಮ್, ಅದು ಕೈ ಬಿಡೋ ಮಂದಿ. ಹ್ಯಾಪಿ ಬರ್ಡೇ Happy birthday to you. Happy birthday to you, Navin. ಏ ಸ್ವಾತಿ,
ನನಗ್ ತಿನ್ಸು. ಹೋಗು ಆ ಕಡೆ. ಕಣ್ಮುಚ್ಚು, ಕಣ್ಮುಚ್ಚು, ಕೈ ಕೊಡು. ಇದು ಯಾವಾಗ್ಲೂ ನನ್ನ ನೆನಪಲ್ಲಿ ನಿನ್ ಕೈಯಲ್ಲಿರ್ಬೇಕು, ಸರಿನಾ? ಇಷ್ಟ ಆಯ್ತಾ? ಹ್ಯಾಪಿನಾ? ತುಂಬ ಇಷ್ಟ ಆಯಿತು. ಯಾವ ಬರ್ತ್ಡೇಗೂ ನಾನು ಇಷ್ಟೊಂದು ಸಂತೋಷವಾಗಿದ್ದಿದ್ದಿಲ್ಲ. ಒಳ್ಳೆ ಸರ್ಪ್ರೈಸ್. ಥ್ಯಾಂಕ್ಸ್ ಕುಸುಮ. ಅದೇ ಹೇಳಿದ್ನಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರುವಾಗ ಸರ್ಪ್ರೈಸ್ ಮಾಡೋದು ನನಗೆ ತುಂಬ ಇಷ್ಟ ಅಂತ. ನೀನು ಹ್ಯಾಪಿಯಾಗಿರೋದು ನೋಡ್ಬೇಕನ್ನಿಸ್ತು, ಅದಕ್ಕೆ ಈ ಸರ್ಪ್ರೈಸ್. ಇದುವರೆಗೂ ಕ್ರಶ್ ಆಗಿದ್ದಿದ್ದು ಇವಾಗಿಂದ ಲವ್ ಆಗಿ ಬದಲಾಯಿತು. Hey. Shh. Come. ಇಲ್ಲೇನು ಮಾಡ್ತಿದ್ಯಾ? Shh. What? Hey, come out. No way. No. ಅಯ್ಯೋ, ಬರಕ್ಕಾಗಲ್ಲ ಕಣೋ. No chance. Please, 1 minute, please. I'm really sorry. Please. Only 1 minute. ಬಂದು ಹೋಗ್ಬಿಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಪ್ಲೀಸ್ 1 minute, ಪ್ಲೀಸ್. ವೇಟ್ ಮಾಡು, ಬರ್ತೀನಿ. ಏನು? ವಾಟ್? ಏನ್ ಹೇಳು? ಹೇಳು. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಬಿಡು.
ಏನು? I love you. ಯಾಕೋ ಬೆಳಗ್ಗೆ ಫೋನ್ ಮಾಡಿ ಬರಕ್ಕೆ ಹೇಳ್ದೆ? ನಿನ್ನೆ ನೈಟು ಯಾರು ಇಲ್ದಿರೋ ರೋಡಲ್ಲಿ ನಾನು ಅವಳು ಮಾತ್ರ ಬೈಕ್ ಮೇಲೆ ಒಂಟಿಯಾಗಿ. ಬೈಕು 20, 30, 40, 80 ಅಂತ ಸ್ಪೀಡ್ ಜಾಸ್ತಿ ಆಗ್ತಿದ್ದಂಗೆ ಅವಳು ನನ್ನ ಹತ್ರ ಬರ್ತಾನೆ ಇದ್ಲು. ಬೈಕ್ನ ಒಂದು ಕಡೆ ನಿಲ್ಲಿಸ್ದೆ. ಇಬ್ಬರು ಕೆಳಗಿಳಿದ್ವಿ. ಅವಳ ಹತ್ರ ಹೋಗಿ ಅವಳ ಕೆನ್ನೆನ ಹಿಡ್ಕೊಂಡು ಅವಳ ಕಣ್ಣನ್ನು ನೋಡಿ ಐ ಲವ್ ಯು. ಅವಳು ನನ್ನ ನೋಡಿ ಹತ್ರ ಬಂದು ಐ ಅಂತ ಹೇಳಿದ್ಲು. ಅಲಾರಾಮ್ ಹೊಡೆದ್ಬಿಡ್ತು. ಗೊತ್ತಾಯ್ತು, ನೀನ್ ಬೈಕ್ ಓಡಿಸ್ತಾ ಇದೀನಿ ಅಂತ ಹೇಳ್ದಾಗ್ಲೇ ಕನ್ಸು ಅಂತ ಗೊತ್ತಾಯ್ತು. ಕನ್ಸಲ್ಲೇ ಬದುಕ್ತಾ ಇರೋ. ಕನಸೇ ಆಗಿದ್ರು ಅವಳ ಕಣ್ಣು, ಅವಳ ಲಿಪ್ಸು, ಅವಳ ಕೂದಲು, ಅದರಲ್ಲಿ ಬರೋ ವಾಸನೆ ಇದೆಲ್ಲ ಸೇರಿ ನನಗೇನೋ ಮಾಡ್ತಿದ್ದೆ ಕಣೋ. ಎಚ್ಚರವಾಗಿರ್ಬೇಕಾದ್ರೆ ಕಣ್ಮುಂದೆ ಬರ್ತಾಳೆ, ಕಣ್ಣು ಮುಚ್ಚಿದಾಗ ಕನ್ಸಲ್ಲಿ ಬರ್ತಾಳೆ. ಇದೆಲ್ಲ ಏನೋ ಒಂಥರ ಹೊಸದಾಗಿ ಫೀಲ್ ಆಗ್ತಿದೆ ಕಣೋ. ಕನ್ಸಲ್ಲಿ ವಾಸನೆ ಎಲ್ಲ ಬರುತ್ತೇನೋ. ಲೇ, ಇನ್ನು ಎಷ್ಟು ದಿನ ಅಂತ ಇದೇ ಥರ ಕನ್ಸಲ್ ಪ್ರೀತಿ ಮಾಡ್ತಿರ್ತೀಯೋ? ಅವಳ ಹತ್ರ ಹೇಳಿದ್ಯಾ? ಇಲ್ಲ, ಹೆದರಿಕೆ ಆಗ್ತಿದೆ. ಯಾಕೆ? ಇವಾಗ ಲವ್ನ ಹೇಳಿ ಇರೋ ಫ್ರೆಂಡ್ಶಿಪ್ಪು ಹೊರಟೋಯ್ತು ಅಂದರೆ ನನ್ನಿಂದ ಅವಳನ್ನ ನೋಡ್ದೇನೋ ಮಾತಾಡ್ದೇನೋ ಇರೋಕ್ಕಾಗಲ್ಲ. ನಾನು ಹೀಗೆ ಇದ್ಬಿಡ್ತೀನಿ. ಎಷ್ಟು ದಿನ ಅಂತ ಗೊತ್ತಿಲ್ಲ. ಇಲ್ಲಿ ನೋಡು, ನಾಳೆನೇ ಕೊನೆ ಎಕ್ಸಾಮ್. ಅದನ್ನ ಮುಗಿಸ್ಕೊಂಡು ಅವಳ ಪಾಡುಗಳು ಹೋಗ್ತಾ ಇರ್ತಾಳೆ. ಅದಾದ್ಮೇಲೆ ಹಾಯ್ ಬಾಯ್ ಅಂತ ಮೆಸೇಜ್ ಮಾತ್ರ ಬರುತ್ತೆ. ಅದು ಸ್ವಲ್ಪ ದಿನ ಆದ್ಮೇಲೆ ನಿಂತ್ಬಿಡುತ್ತೆ. ಅದಾದ್ಮೇಲೆ ಖಂಡಿತ ಅವಳು ಒಂದಿನ ಮಿಸ್ ಮಾಡ್ಕೊಳ್ತೀಯಾ? ಒಳ್ಳೆ ಮಾತಿಂದ ಹೋಗಿ ಹೇಳು. ನಾನು ಹೋಗಿ ಹೇಳ್ಬೋದು, ಆದರೆ ನನ್ಗನ್ಸಿದ್ದು ಅವಳಿಗೂ ಅನಿಸ್ತಾ ಇದೆಯಾ ಅಂತ ಗೊತ್ತಿಲ್ವೇ? ಅನ್ಸ್ದೆ ಇಷ್ಟು ದೂರ ಬಂದಿರ್ತಾಳ? ಧೈರ್ಯವಾಗಿ ಹೋಗಿ ಹೇಳೋ. ಯಾರೋ ಗೊತ್ತಿಲ್ಲದೆ ಇರೋ ಹುಡುಗಿ ಹತ್ರ ಈಸಿಯಾಗಿ ಹೋಗಿ ಲವ್ವನ್ನ ಹೇಳ್ಬೋದು, ಆದರೆ ಫ್ರೆಂಡಾಗಿ ಪಳಗಿರೋ ಹುಡುಗಿ ಹತ್ರ ಫ್ರೆಂಡನ್ನು ಲವ್ ಮಾಡೋದು ಸರಿಯೋ ತಪ್ಪೋ ಅಂತ ಗೊತ್ತಿಲ್ಲ, ಆದರೆ ಲವ್ ಮಾಡಿಬಿಟ್ಟೆ. ಆ ಲವ್ನ ಅವಳ ಹತ್ರ ಹೇಳೋದೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಇದೆಯಲ್ಲ, ಆ ಕನ್ಫ್ಯೂಷನ್ನೇ ನಮ್ಮನ್ನು ಅರ್ಧಕ್ಕೊಂದ್ಬಿಡುತ್ತೆ. ಈ ಕಷ್ಟ ಏನು ಅಂತ ನನಗೆ ಗೊತ್ತಾಗತ್ತೆ. ಅವಳು ಯಾಕೆ ನನಗೆ ಇಷ್ಟೊಂದು ಇಷ್ಟ ಅಂತ. ಹಿಡಿಸದೇ ಇರೋದಕ್ಕೆ 1000 ಕಾರಣ ಹೇಳ್ಬೋದು, ಆದರೆ ಹಿಡಿಸಿದ್ದಕ್ಕೆ ನಿನ್ನ ಹತ್ರ ಇದನ್ನು ಹೇಳೋದಕ್ಕೆ ಹೆದರಿಕೆನೂ ಆಗ್ತಿದೆ, ಆದರೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದನ್ನು ಹೇಳೋದಕ್ಕೆ ಇಷ್ಟು ದಿವಸ ಟ್ರೈ ಮಾಡಿದೆ, ಆದರೆ ಇದನ್ನು ಬಿಟ್ಟು ಬೇರೆ ಎಲ್ಲನೂ ಹೇಳಿಬಿಟ್ಟೆ. ಕುಸುಮ, ಆ ಸುಂದರವಾದ ಹೂವಿಗೆ ನನಗೆ ಗೊತ್ತಿರೋ ಇಂಗ್ಲೀಷಲ್ಲಿ ಆ 3 ಪದಗಳು ಹೂವಾಗಿ ತಗೊಂಡು ಹೂಮಾಲೆಯಾಗಿ ಮಾಡಿಟ್ಕೊಂಡಿದ್ದೀನಿ. ಆ ಹೂವು ಅದನ್ನು ಸ್ವೀಕರಿಸತ್ತಾ?
ಹಲೋ 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 ಕುಸುಮ, ಹೇಳು. ಏನೂ ಇಲ್ಲ, ನಾಳೆ ಫ್ರೀನಾ? ಫ್ರೀ ಇದ್ದೀನಿ. ಯಾಕೆ? ಹಾಗಿದ್ರೆ ಮಾರ್ನಿಂಗ್ 10 o'clock ಚರ್ಚಿಗೆ ಬರ್ತೀಯಾ? ಯಾಕೆ? ಹೇಳ್ತೀನಿ, ನೀನು ಬಾ. ಏನಕ್ಕೆ? ನೀನು ಬಾ, ನಾನು ಹೇಳ್ತೀನಿ. ಸರಿ, ಓಕೆ, ಬಾಯ್. ನನ್ನ ಮೊದಲನೇ ಗಿಫ್ಟ್. ಸಮಥಿಂಗ್ ಸ್ಪೆಷಲ್. ಅವಳಿಗೋಸ್ಕರ ಹುಡುಕಾಟ. ಇಟ್ಸ್ ಗೋಯಿಂಗ್ ಟು ಕಂಟಿನ್ಯೂ. ಇನ್ನೂ ಏನೂ ಸಿಕ್ಕಲಿಲ್ಲ. ನನ್ನ ಫೀಲಿಂಗ್ಸ್ನ ಕನ್ವೆ ಮಾಡೋ ಥರದ್ದು. ಏನು ಕೊಡೋದು ನನ್ನ ಕುಸುಮನ್ಗೆ? ಅವಳಿಗೆ ಇಷ್ಟ ಆಗಿರೋ ಥರ ಸರ್ಪ್ರೈಸ್ ಆಗಿ. ಹಾಯ್. ಹಾಯ್. ನವೀನಲ್ಲಿ? ಮೇಲ್ ಹೋಗು. ಮೇಲಕ್ಕೆ ಹೋಗು. ಮೆಂಟಲ್ ಇರಬೇಕು. ಹಾಯ್. ನವೀನಲ್ಲಿ? ಒಳಗ್ ಹೋಗು. ಒಳಗ್ ಹೋಗು. ಏನಪ್ಪ ಇದು, ಓವರ್ ಬಿಲ್ಡಪ್ ಮಾಡ್ತೀರಾ? ನೀನ್ ಹೋಗಮ್ಮ. ಹೋಗೋಣ. ಫಸ್ಟ್ ಅವ್ರು ಹೋಗ್ಲಿ, ಆಮೇಲೆ ನಾವು ಹೋಗೋಣ. ಸರಿ, ಓಕೆ, ವೇಟ್ ಮಾಡೋಣ. ತುಡುಮ್ ನಡುಮೆ. ತುಡುಮ್ ತುಡುಮ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ.
ಅಯ್ಯೋ ಹ್ಯಾಪಿ ಬರ್ಡೇ. ಅಬ್ಬಾ ಇಷ್ಟ ಆದವ್ರ ಜೊತೆ ಇರಬೇಕಾದ್ರೆ ತುಂಬ ಮಾತಾಡಬೇಕು ಅನಿಸುತ್ತೆ. ಆದರೆ ಮಾತಾಡ್ಕೊಳ್ಳೋದು ಕಣ್ಗಳು ಮಾತ್ರ. ನಮ್ಮಿಬ್ಬರಿಗೆ ಯಾವಾಗ ಆಮೇಲೆ ಸುಮ್ಮನೆ ಇರು. ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದೀವಿ ಹೇಳು. ಕಣ್ಣು ಮುಚ್ಚು. ಏನಕ್ಕೆ? ಕಣ್ಣು ಮುಚ್ಚು. ಯಾಕೆ? ಹೇಳ್ತೀನಿ. ಓಪನ್ ಯುವರ್ ಐಸ್. ಬ್ಯಾಂಗ್ಳೂರ್. ನಾನು ಮೊದಲು ಅವನ್ನ ಅಲ್ಲೇ ನೋಡಿದ್ದು. MG ರೋಡ್ನಲ್ಲಿ ಪ್ಲೇನ್ ಶರ್ಟ್ಸ್, ಜಾಸ್ತಿ ಬಿಯರ್ಡ್, ಮ್ಯಾನ್ಲಿ ಲುಕ್. ಅವನ್ನ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನಗೆ. ಇಟ್ಸ್ ಜಸ್ಟ್ ಅ ಸೈಟ್ ಅಂತ ಅನ್ಕೊಂಡೆ, ಆದರೆ ಅದು ಅಲ್ಲಿಗೆ ಮುಗ್ದಿಲ್ಲ. ಅವನು ಮತ್ತೆ ವಾಪಸ್ ಬಂದ ನನಗೋಸ್ಕರ ತಕ್ಷಣ. ಹೆಸರೇನು? ಯಾಕೆ? ಹೇಳು, ನಿನ್ನ ಹೆಸರೇನು? ಕುಸುಮ. ಹಾ, ಕುಸುಮ. ಐ ಲವ್ ಯು. ವಾಟ್?
ಐ ಲವ್ ಯು. ಹೇ ಇಲ್ಲ, ಮೊದಲನೇ ನೋಟದಲ್ಲೇ ನೀವು ಇಷ್ಟ ಆಗೋದ್ರೆ ನಿಮ್ಮನ್ನು ಮಿಸ್ ಮಾಡ್ಕೊಳಕ್ ನನಗೆ ಇಷ್ಟ ಆಗ್ತಿಲ್ಲ. ಹೇಗಿದ್ರು ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್ ಅಂತ 6 ತಿಂಗಳು ನಿಮ್ಮನ್ನು ಫಾಲೋ ಮಾಡ್ತೀನಿ. ಆಮೇಲೆ ನಿಮ್ಮ ಮನೆ ಹತ್ರ ಎಲ್ಲ ಬರ್ತಿರ್ತೀನಿ. ಅದಾದ್ಮೇಲೆ ನಾನು ನಿಮ್ಗೆ ಫ್ರೆಂಡ್ ಆಗ್ಬಿಡ್ತೀನಿ. ಸ್ವಲ್ಪ ದಿನ ಕಳೆದ್ಮೇಲೆ ನಾನು ನನ್ನ ಲವ್ ಹೇಳ್ಕೊಳ್ತೀನಿ. ಅದಾದ್ಮೇಲೆ ನೀನು ಯೋಚನೆ ಮಾಡಿ ಒಂದು 6 ತಿಂಗಳಾದ್ಮೇಲೆ ಹೇಗೋ ಓಕೆ ಅಂದ್ಬಿಡ್ತೀಯಾ? ಯಾಕ್ರಿ ಟೈಮ್ ವೇಸ್ಟು? ನೀವು ಇವಾಗಲೇ ಓಕೆ ಅಂದರೆ ಈಗಲಿಂದನೇ ನಾವು ಲವ್ ಮಾಡೋಕೆ ಶುರು ಮಾಡ್ಬೋದಲ್ವಾ? ಈ ರೀತಿ ಪ್ರಪೋಸ್ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ನನಗೂ ಇಷ್ಟ ಆಯಿತು ಅವನನ್ನು. ಕಣ್ಣು ಮುಚ್ಕೋ. ಯಾಕೆ? ಕ್ಲೋಸ್ ಯುವರ್ ಐಸ್. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಓಕೆ. ಇದು ಯಾವಾಗಲೂ ನನ್ನ ನೆನಪಿಗಾಗಿ ನಿನ್ನ ಕೈಲಿ ಇರಲೇಬೇಕು. ಪ್ರಿನ್ಸೆಸ್, ನನಗೊಂದು ಗಿಫ್ಟ್ ಬೇಕು. ರಿಂಗ್ ಅಲ್ಲ, ಆ 3 ವರ್ಡ್ಸ್. ನಾನು ಆವತ್ತೇ ಅವನ್ನ ಕೊನೆಯದಾಗಿ ನೋಡಿದ್ದು. ಅದಾದ ನಂತರ ಅವನ್ನ ನಾನು ನೋಡೇ ಇಲ್ಲ. ಆದರೆ ಒಂದಿನ ಖಂಡಿತವಾಗ್ಲೂ ನನ್ನ ಹುಡ್ಕೊಂಡು ಬರ್ತಾನೆ. ನಾನು ಅವನಿಗೋಸ್ಕರನೇ ಕಾಯ್ತಿದ್ದೀನಿ. ಫೀಲ್ ಮಾಡ್ಕೋಬೇಡಿ, ಖಂಡಿತ ಬರ್ತಾರೆ. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಏನಾಯ್ತು? ಏನೂ ಇಲ್ಲಮ್ಮ. ಏನಾಯ್ತು? ಏನೂ ಇಲ್ಲಮ್ಮ. ಏನಾಯ್ತು ಅಂತ ಹೇಳ್ತೀಯ ಇಲ್ವೋ? ನಾನು ಯಾಕಮ್ಮ ಈ ಥರ ಸಾಕ್ದೆ? ಯಾರಿಗೂ ನನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ. ನಿನಗೆ ಕುಸುಮ ಗೊತ್ತಲ್ಲಮ್ಮ, ನಮ್ಮ ಮನೆ ಕೂಡ ಬಂದಿಲ್ಲಲ್ಲ. ಅವಳು ನಾನು ಲವ್ ಮಾಡಿದೆ, ಆದರೆ ಅವಳು ಬೇರೆ ಯಾರನ್ನೋ ಲವ್ ಮಾಡ್ತಿದ್ದಾಳೆ. ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳಂತೆ. ಇಷ್ಟು ದಿವಸ ಪಳಗಿರೋ ಕುಸುಮನ್ಗೆ ನನಗಿಷ್ಟ ಇಲ್ಲ ಅಂದರೆ ಬೇರೆ ಯಾರಿಗಮ್ಮ ನಾನು ಇಷ್ಟ ಆಗ್ತೀನಿ? ನಾನು ಯಾಕಮ್ಮ ಈ ಥರ ಸಾಕ್ದೆ? ಹೋಗಮ್ಮ.
ಈಗೇನು ಹೊರಟೋಗು. ಸ್ವಲ್ಪ ದಿನದ ಹಿಂದೆ ಕುಸುಮನ್ ನೋಡಿದೆ. ಒಂದಿನ ಅವಳನ್ನ ಕರೆದು ಸಪ್ರೇಟಾಗಿ ಮಾತಾಡಿದೆ. ಆವಾಗಲೇ ಅವಳು ಹೇಳಿದ್ದು ಅವಳು ನಿನ್ನ 1 ವರ್ಷ ಹುಡುಕಿದ್ದಾಳೆ ಬ್ಯಾಂಗ್ಳೂರಲ್ಲಿ. ನಿನ್ನ ಹೆಸರೇನು? ಐ ಲವ್ ಯು. Close your eyes. Close your eyes. Close your eyes. ನನಗೂ ಆ ಗಿಫ್ಟ್ ಬೇಕು. ಅದಲ್ಲ, ಆ 3 ಪದಗಳು. ಕುಸುಮನ್ ಹತ್ರ ನಿನ್ನ ಪ್ರೀತಿ ಬಗ್ಗೆ ಹೇಳಿ ನೀನು ಸಂತೋಷವಾಗಿ ಬರ್ತಾ ಇದ್ದೆ. ನಾನು ಅವನನ್ನೇ ಆಂಟಿ 1 ವರ್ಷದಿಂದ ಹುಡುಕ್ತಿದ್ದೀನಿ. ಅವನಿಗೋಸ್ಕರನೇ ನಾನು ಈ ಊರಿಗೆ ಬಂದೆ. ಅವನಿಗೋಸ್ಕರನೇ ಈ ಕಾಲೇಜಲ್ಲಿ ಸೇರಿಕೊಂಡೆ. ಅವನಿಗೆ ಹಳೇದನ್ನೆಲ್ಲ ನೆನಪಿಸೋ ಥರ ನಾನು ಮಾತಾಡಿದೆ. ಅವನು ನನಗೆ ಹಳೆ ಥರನೇ ಬೇಕು ಆಂಟಿ. ಅದಾದ್ಮೇಲೆ ನಿನಗೆ ಏನಾಯ್ತು ಅಂತ ಗೊತ್ತಾ?
ಆಕ್ಸಿಡೆಂಟ್ ಆದಮೇಲೆ ನೀನು 6 ತಿಂಗಳು ಟ್ರೀಟ್ಮೆಂಟಲ್ಲಿ ಇರಬೇಕಾಯ್ತು. ಆ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ You forgot your past because of a head injury. ಸ್ವಲ್ಪ ದಿವಸ ಕೋಮಾ ಸ್ಟೇಜಲ್ಲಿದ್ದೆ. ಇನ್ನು ಬೆಂಗಳೂರು ಬೇಡ, ಮತ್ತೆ ನಿನಗೆ ಹಳೆದೆಲ್ಲ ನೆನಪಿಗೆ ಬರಬೇಕು ಅಂತ ನೀನು ಹುಟ್ಟು ಬೆಳೆದ ನಮ್ಮೂರಿಗೆ ಕರ್ಕೊಂಡು ಬಂದೆ. ಮತ್ತೆ ನಾನು ನಿನ್ನನ್ನು ಒಂದು ಮಗು ಥರ ಸಾಕಿ ಬೆಳೆಸ್ದೆ. ನಿನ್ಗೋಸ್ಕರನೇ ಕಣೋ ಇದೆಲ್ಲ. ಕಾಲೇಜ್ಗೂ ಕೂಡ ನಾನೇ ನಿನ್ನನ್ನು ಕರ್ಕೊಂಡು ಬಂದೆ. ನಿನ್ನ ಕೈ ಹಿಡ್ಕೊಂಡೆ ನಿನ್ನನ್ನು ಬೆಳೆಸ್ದೆ. ನಿನ್ನನ್ನು ಬಿಟ್ರೆ ನನಗೆ ಯಾರು ಇದ್ದಾರೆ? ನನಗೆ ಯಾವುದೂ ಜ್ಞಾಪಕ ಇಲ್ವಲ್ಲಮ್ಮ. ಲವ್ ಮಾಡೋವಾಗಲೇ ಮರ್ತೋಗೋ ಹುಡುಗಿಯರ ಮಧ್ಯೆ ಎಲ್ಲ ಮರ್ತೋಗಿರೋ ನಿನ್ನನ್ನು ಹುಡ್ಕೊಂಡು ಬಂದಿದ್ದಾಳವಳು. ನನಗೆ ಅವನು ಹಳೆ ಥರನೇ ಬೇಕು ಆಂಟಿ. ಅವಳು ನಿನ್ನ ಹಳೆ ಥರ ನೋಡೋಕೆ ಆಸೆ ಪಡ್ತಾಳೆ. ನನಗೂ ಅದೇ ಆಸೆ ಕಣೋ. ಬಾ. ನಾನು ಅವನನ್ನೇ ಆಂಟಿ 1 ವರ್ಷದಿಂದ ಹುಡುಕ್ತಿದ್ದೀನಿ. ಅವನಿಗೋಸ್ಕರನೇ ಈ ಊರಿಗೆ ಬಂದೆ. ಅವನಿಗೆ ಹಳೇದನ್ನ ನೆನೆಸೋ ತರ ನಾನು ಮಾತಾಡ್ದೆ. ಆದ್ರೆ ಅವನು ನನ್ನನ್ನು ಹುಡ್ಕೊಂಡು ಖಂಡಿತವಾಗ್ಲೂ ಬರ್ತಾನೆ ಒಂದಿನ.
ಇವತ್ತು ನನ್ನ ಬರ್ತ್ಡೇ ಎಲ್ಲ ಇಲ್ಲ. ನನಗೆ ಆ ಗಿಫ್ಟ್ ಬೇಕು. ರಿಂಗ್ ಅಲ್ಲ, ಆ 3 ಪದಗಳು.